ಎಲ್ಲರಿಗೂ ನಮಸ್ಕಾರ. ನದಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಯ್ಟ್ ಲಾಸ್ ಆಗುವಂಥ ಜ್ಯೂಸಸ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಾಳೆ ದಿಂಡಿನ ಜ್ಯೂಸ್ ಸಣ್ಣದಾಗಿ ಹೆಚ್ಕೊಂಡು ಮಜ್ಜಿಗೆನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಅಧಿಕವಾದ ನಾರಿನಾಂಶ ಹೊಂದಿದೆ. ನೋಡಿ, ಮಜ್ಜಿಗೆನಲ್ಲಿ ಹಾಕಿಟ್ಕೊಂಡಿದ್ದೀನಿ, ಇಲ್ಲ ಅಂದರೆ ಕಪ್ಪಗಾಗತ್ತೆ ಇದು. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಜೀರಿಗೆ, ಕಪ್ಪು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ. ಮತ್ತು ಇದು ಬೂದುಗುಂಬಳಕಾಯಿ ಸಿಪ್ಪೆ. ಇದು ಗಟ್ಟಿಯಾಗಿರುತ್ತೆ. ಎಲ್ಲ ತೆಗೆದುಬಿಟ್ಟು, ಸಿಪ್ಪೆ ತೆಗೆದುಬಿಟ್ಟು ನಾನು ಸಣ್ಣದಾಗಿ ಒಂದು ಬೌಲ್ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹಾಗಲಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಇದೆ ಅದು. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜ್ಯೂಸ್ಗೆ ರೆಡಿ ಮಾಡ್ಕೊಳ್ಳೋಣ. ಇದು ಮಜ್ಜಿಗೆಯಿಂದ ಎಲ್ಲ ಶೋಧಿಸಿ ಇಟ್ಕೊಂಡಿದ್ದೀನಿ ನಾನು. ಇದೆಲ್ಲ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕಾಗತ್ತೆ. ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, 4 ಮೆಣಸಿನ ಕಾಳು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ರುಚಿಗೆ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. 1 ಟೇಬಲ್ ಸ್ಪೂನ್ ನಿಂಬೆ ರಸ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಬರೋಣ. ಈಗ ಇದನ್ನು ಒಂದು ಶೋಧಿಸ್ಕೋಬೇಕಾಗತ್ತೆ. ಜ್ಯೂಸರಿನ ಜಲ್ಡಿಯಲ್ಲಿ ಶೋಧಿಸ್ಕೋಬೇಕಾಗತ್ತೆ. ಅಧಿಕವಾದ ನಾರಿನಾಂಶ ಹೊಂದಿದೆ. ವಿಟಮಿನ್ B6 ಮತ್ತು ಪೊಟ್ಯಾಷಿಯಂನಂಥ ಹಲವಾರು ಪೋಷಕಾಂಶಗಳನ್ನು ಹೊಂದಿದೆ. ನೋಡಿ, ಈ ಫೈಬರ್, ಈ ನಾರು ಥರ ಇದೆಯಲ್ಲ, ಇದನ್ನೆಲ್ಲ ಫಿಲ್ಟರ್ ಮಾಡಿ ತೆಗೆದುಬಿಟ್ಟು ಬರೀ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ನಾರಿನ ಜೊತೆಲೇ ಕುಡಿಯೋದು ತುಂಬ ಉಪಯೋಗ ಆಗತ್ತೆ. ಈಗ ಬಾಳೆ ದಿಂಡಿನ ಜ್ಯೂಸ್ ರೆಡಿಯಾಗಿದೆ. ಬನ್ನೀಗ ಕುಂಬಳಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. 1 ಬೌಲ್ ಕುಂಬಳಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕೂಡ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ ತುಂಬ ಉಪಯುಕ್ತವಾಗುತ್ತೆ. ಇದರಲ್ಲಿ ಕಬ್ಬಿಣ ಅಂಶ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ತಾಮ್ರ, ವಿಟಮಿನ್ C, ಅಧಿಕವಾದ ಪೋಷಕಾಂಶಗಳನ್ನು ಕೂಡ ಹೊಂದಿದೆ ಇದು. ನೋಡಿ, ಜಾರಿಗೆಲ್ಲ ಹೆಚ್ಚಿರೋ ಕುಂಬಳಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸ್ ನೀರು ಹಾಕ್ಕೋಬೇಕಾಗತ್ತೆ. ಇದು ಕೂಡ ಮಿಕ್ಸಿನಲ್ಲಿ ರುಬ್ಕೊಂಡು ಬರೋಣ. ನೋಡಿ, ಇದನ್ನು ಕೂಡ ಒಂದು ಇದರಲ್ಲಿ ಸೋಸ್ಕೋಬೇಕಾಗತ್ತೆ. ಈ ಪಲ್ಪ್ ಏನು ಇದೆಯಲ್ಲ, ನಿಮ್ಮ ಮನೆ ಗಿಡಗಳಿದ್ದರೆ ಗಿಡಗಳಿಗೆ ಹಾಕಿ, ಒಳ್ಳೆ ಗೊಬ್ಬರ ಆಗುತ್ತೆ ಅದು. 1 ಗ್ಲಾಸಿಗೆ ಹಾಕ್ಕೊಳ್ಳೋಣ. ಈಗ ಬೂದುಗುಂಬಳಕಾಯಿಯ ಜ್ಯೂಸ್ ರೆಡಿಯಾಗಿದೆ ನೋಡಿ. ಮತ್ತು ಈಗ ಹಾಗಲಕಾಯಿ ಜ್ಯೂಸ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಹಾಗಲಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಇರ್ಬೋದು. 1 ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕೂಡ ವೆಯ್ಟ್ ಲೂಸ್ ಆಗೋವಂಥ ಒಂದು ಜ್ಯೂಸ್ ಇದು. ಹಾಗಲಕಾಯಿ, ಇದರಲ್ಲಿ B1, B2, B3, ವಿಟಮಿನ್ C, ಮ್ಯಾಗ್ನೀಷಿಯಂ, ರಂಜಕ ಪೋಷಕಾಂಶಗಳನ್ನು ಹೊಂದಿದೆ. ಇದು ಡಯಾಬಿಟಿಸ್ ಅವರಿಗೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್, ಸ್ಕಿನ್ ಅಲರ್ಜಿ ಇರೋರಿಗೆ ತುಂಬ ಉಪಯೋಗ ಆಗುತ್ತೆ. ಬನ್ನೀಗ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡು ಬರೋಣ. ಮತ್ತು ಇದು ಏನಂದರೆ ಡಯಾಬಿಟಿಸ್ ಅವರಿಗೆ ತುಂಬ ಉಪಯುಕ್ತ ಆಗುತ್ತೆ. ಸಕ್ಕರೆ ಅಂಶ ರಕ್ತದಲ್ಲಿ ಅಧಿಕ ಆಗದಂಗೆ ನೋಡ್ಕೊಳುತ್ತೆ. ಮತ್ತು ಇದು ಯಾರಿಗೆ ಡ್ಯಾಂಡ್ರಫ್ ಎಲ್ಲ ಇದೆಯಲ್ಲ, ಅವ್ರಿಗೂ ತುಂಬ ಉಪಯುಕ್ತ ಆಗುತ್ತೆ. ಇದನ್ನು ಕುಡಿತಾ ಬಂದರೆ 1 ಗ್ಲಾಸ್ ತಲೆಯಲ್ಲಿ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ನಾನೀಗ ಹಾಗಲಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದು ಸಣ್ಣದಾಗಿ ರುಬ್ಕೊಂಡು ಬರಬೇಕಾಗತ್ತೆ.
ಶೋಧಿಸಿ ಗ್ಲಾಸ್ಗೆ ಹಾಕೊಳ್ಳೋಣ. ಇದು ಕೂಡ ಪಲ್ಪ್ ಬರುತ್ತೆ. ಇದನ್ನು ಗಿಡಗಳಿಗೆ ಹಾಕಿ ಸಕ್ಕರೆ ಅಂಶ ರಕ್ತದಲ್ಲಿ ಅಧಿಕ ಆಗದಂಗೆ ನೋಡ್ಕೊಳುತ್ತೆ. ಮತ್ತು ಇದು ಯಾರಿಗೆ ಡ್ಯಾಂಡ್ರಫ್ ಎಲ್ಲ ಇದೆಯಲ್ಲ ಅವ್ರಿಗೂ ತುಂಬ ಉಪಯುಕ್ತ ಆಗುತ್ತೆ. ಇದನ್ನು ಕುಡಿತಾ ಬಂದರೆ ಒಂದು ಗ್ಲಾಸ್ ತಲೆಯಲ್ಲಿ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಗ್ಲಾಸ್ಗೆ ಹಾಕೊಳ್ಳೋಣ. ಈಗ ಹಾಗಲಕಾಯನ್ನು ಶೋಧಿಸ್ಕೊಳ್ಳೋಣ. ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಈಗ ಹಾಗಲಕಾಯಿ ಜ್ಯೂಸ್ ರೆಡಿಯಾಗಿದೆ. ಮತ್ತು ಇಲ್ಲಿ ನೋಡಿ, ಬಾಳೆ ದಿಂಡಿನ ಜ್ಯೂಸ್, ಬೂದುಗುಂಬಳಕಾಯಿ ಜ್ಯೂಸ್ ಹಾಗೂ ಹಾಗಲಕಾಯಿ ಜ್ಯೂಸ್ 3 ಬಣ್ಣಗಳಲ್ಲಿ ಕಾಣಿಸ್ತಾ ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.